ಯಾವ ಕೆಲಸ ಆದ್ರೂ ಬಿಬಿಎಂಪಿ ಅವ್ರು ನೆಟ್ಟಿಗೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಯಾಕೆ ಅಂತಂದ್ರೆ ಗುಂಡಿ ಮುಚ್ಚಲಿಲ್ಲ, ಈ ನಾಯಿಗಳ ಹಾವಳಿ ಬೇರೆ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಈಗ ಬೀದಿ ನಾಯಿ ಕಚ್ಚಿರೋದು, ನಡೆದುಕೊಂಡು ಹೋಗ್ತಾ ಇದ್ದಂತೆ ಯುವತಿಗೆ ಬೀದಿ ನಾಯಿ ಕಚ್ಚಿದೆ. ಬಾಣಸ್ವಾಡಿಯ OMBR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಾಯಿ ದಾಳಿಯಿಂದ ಯುವತಿ ತಲೆಗೆ ಗಾಯ ಆಗಿದೆ. ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಶ್ವಾನ ದಾಳಿ ಆಗಿರೋದು. ಒಂದು ಗುಂಡಿ ಮುಚ್ಚೋ ಕೆಲಸ ಆಗೋದಿಲ್ಲ, ಅದಕ್ಕೂ ಸಿಬ್ಬಂದಿಗಳಿದ್ದಾರೆ. ಒಂದು ಈ ಬೀದಿ ನಾಯಿಗಳ ವಿಚಾರದಲ್ಲಿ ಸಿಬ್ಬಂದಿಗಳಿದ್ದಾರೆ, ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಈಗ ನೆಕ್ಸ್ಟ್ ನೋಡಿ, ಇದು ಬಂದ ತಕ್ಷಣ ಈಗ ಶುರು ಮಾಡ್ತಾರೆ ನೋಡಿ ಅಲ್ಲಿ. ಅದು ಕಾಲಿಗೆ ಕಚ್ಚಿರೋದು, ಅವ್ರೇನು ಬಿದ್ದಿಲ್ಲ, ಕಾಲಿಗೆ ನೋಡಿ ಇಲ್ಲಿ ಹೆಂಗೆ ಕಚ್ಚಿದೆ ಅಂತ ಅದರ ದೃಶ್ಯ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಫೋಟೋ, ಕಾಲಿಗೆ ಕಚ್ಚಿರುವಂಥದ್ದು. ಈ ಮನಸ್ಥಿತಿಯಲ್ಲಿ ಈಗ ನಾಯಿಗಳಿದ್ದಾವೆ ಬೆಂಗಳೂರಿನಲ್ಲಿ. ಅವುಗಳನ್ನ ಏನು ಮಾಡ್ತಾರೆ ಅಂತಂದರೆ, ಇವ್ರ ಸಮಸ್ಯೆ ಒಂದು ಏರಿಯಾದಲ್ಲಿ ಹಿಡ್ಕೊಳ್ಳೋದು, ಇನ್ನೊಂದು ಏರಿಯಾಗೆ ಹೋಗಿ ಬಿಡೋದು. ಅಲ್ಲಿ ಸಮಸ್ಯೆ ಆದರೆ ಅಲ್ಲಿದ್ದು ಹಿಡ್ಕೊಳ್ಳೋದು, ಇನ್ನೊಂದು ಏರಿಯಾದ ಹೋಗಿ ಬಿಡೋದು. ಈಗ ಚಿರತೆ ಅಥವಾ ಹುಲಿ ನರಭಕ್ಷಕರಾಗ್ಬಿಟ್ರೆ ಏನು ಮಾಡ್ತೀರಾ? ಅವನನ್ನು ಏನು ಮಾಡ್ತೀರಾ? ಅದನ್ನ ಹೋಗಿ ಎಲ್ಲರೂ ಬಿಡ್ತೀರಾ? ಹೊಡೆದು ಹಾಕ್ತೀರಾ ಅದನ್ನು ನಿಮ್ಮ ರೂಲ್ಸ್ಗಳ ಪ್ರಕಾರ? ನರಭಕ್ಷಕರಾದಾಗ ಈ ನಾಯಿಗಳು ಪದೇ ಪದೇ ಇದೇ ರೀತಿ ಕಚ್ಚಿ ಮನುಷ್ಯ ಮಕ್ಕಳು ಪಾಪ ಯಾರಿಗೆ ಬೇಕೋ ಅವಕ್ಕೆಲ್ಲ ಕಚ್ತಾವಲ್ರಿ ಇವು. ಅವ್ನು ಏನು ಮಾಡ್ಬೇಕು ಏನಾದ್ರು ಒಂದು ಯೋಚನೆಗೆ ಬನ್ನಿ. ನನ್ನ ಸಹೋದರಿ ಮಾದೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ರೀತಿಯಾಗಿ BBMP ಅವರು ಎಲ್ಲಾದ್ರೂ ಗುಂಡಿ ಮುಚ್ಚಿದ್ರೆ ಗುಂಡಿ ಮುಚ್ಚಲ್ಲ, ಬೀದಿ ನಾಯಿಗಳ ಹಾವಳಿ ತಪ್ಪಿಸಿ ಅಂದರೆ ಅವನು ಇಲ್ಲ, ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆಯಪ್ಪ ಬೀದಿ ನಾಯಿಗಳ ಹಾವಳಿ ಅಂತೂ. ಯಾರು ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆಯಲ್ವಾ, ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ವಾ ಇದಕ್ಕೆ? ಮಾದೇಶ್ ತುಮಕೂರು ಅರುಣ್, ನಾವು ಪ್ರತಿ ಸಲಿನೂ ಈ ತರದ ಸುದ್ದಿಗಳನ್ನ, ಅಂದ್ರೆ ಬೀದಿ ನಾಯಿಗಳ ಹಾವಳಿ ಯಾವ ರೀತಿ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಡ್ತಾನೆ ಬಂದಿದೀವಿ, ಎಚ್ಚರಿಸುವಂತ ಕೆಲಸ ಮಾಡ್ತಿದೀವಿ. ಗುಂಡಿ ವಿಚಾರಕ್ಕೂ ಕೂಡ ನಾವು BBMPಗೆ ಹೇಳ್ತಾನೆ ಬಂದಿದೀವಿ. ಆದ್ರೆ ಯಾಕೆ ಈ ಮಟ್ಟಕ್ಕಿನ ಮೈಮರಿಯುವಂತ ಕೆಲಸವನ್ನ ಅಥವಾ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ BBMP ಅಧಿಕಾರಿಗಳು ಮಾಡ್ತಿದ್ದಾರ ಗೊತ್ತಿಲ್ಲ. ಯಾಕಂದ್ರೆ ಏಕಾಏಕಿ ಈ ರೀತಿಯಾಗಿ ಸುಮ್ನೆ ಅವ್ರ ಪಾಡಿಗೆ ಅವರು ನಡ್ಕೊಂಡು ಹೋಗ್ತಿದ್ದವ್ರಿಗೆ ನಾಯಿಗಳು ಅಟ್ಯಾಕ್ ಮಾಡ್ತವೆ. ಅಂದ್ರೆ ತುಂಬಾ ಹೇಳ್ತಾರೆ, ಅಂದ್ರೆ ಯೋಜನೆಗಳಿದ್ದಾವೆ, ಅವುಗಳ ಕಡಿವಾಣಕ್ಕೆ ಈ ತರ ಮಾಡ್ತಿದೀವಿ, ಆ ತರ ಮಾಡ್ತಿದೀವಿ. ಕಸ, ಅಂದ್ರೆ ಈ ಕಸ ಎಲ್ಲಿರುತ್ತೋ ಅಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದರಿಂದಾಗಿ ಕಸ ಮುಕ್ತ ಮಾಡ್ತಿದೀವಿ ನಾವು ಅನ್ನೋ ತರದ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಬಿಟ್ರೆ ಅದ್ಯಾವ್ದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋದು ಈ ತರದ ಘಟನೆಗಳಾದಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ಇದೊಂದು ಘಟನೆ ಅಲ್ಲ, ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ನಾಯಿಗಳು ಅಟ್ಯಾಕ್ ಮಾಡುವಂಥದ್ದು, ಅಂದ್ರೆ ಏಕಾಏಕಿ ಬಂದು ಈ ರೀತಿಯಾಗಿ ಕಚ್ಚಿ ಹೋಗುವಂಥದ್ದು, ಮಕ್ಕಳ ಮೇಲೆ ದಾಳಿ ಮಾಡುವಂತದ್ದೆಲ್ಲ ಆಗುತ್ತೆ. ಈಗ ಒಬ್ಬ ಯುವತಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿರ್ತಾರೆ, ಅಂದ್ರೆ ಏಕಾಏಕಿ ಬಂದಂತ ನಾಯಿಗಳು ಈ ರೀತಿಯಾಗಿ ಅಟ್ಯಾಕ್ ಮಾಡಿರುವಂತದ್ದು. ಇದು ಬಾಣಸ್ವಾಡಿಯಲ್ಲಿ ನಡೆದಿರುವಂತ ಘಟನೆ. ಬಾಣಸ್ವಾಡಿಯ OMBR ಲೇಔಟ್ ನಲ್ಲಿ ನಡೆದಿರುವಂತದ್ದು. ಅಂದ್ರೆ ಬಾಣಸ್ವಾಡಿಯ ಕಡೆಗಳಲ್ಲಿ, ಅಂದ್ರೆ OMBR ಲೇಔಟ್ ಏನಿದೆ ಇಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ತುಂಬಾನೇ ತೊಂದರೆ ಆಗಿದೆ. ವಾಹನಗಳ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಜೊತೆಗೆ ಪಾದಚಾರಿಗಳೇನಿದ್ದಾರೆ ಅವರ ಓಡಾಟಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಿದೆ ಅನ್ನುವಂತ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ BBMP ಅಧಿಕಾರಿಗಳು. ಅಂದ್ರೆ ಅದ್ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಅರುಣ್. ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಯಾಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ, BBMPಯಲ್ಲಿ ಈಗ ಕಾರ್ಪೊರೇಟರ್ಗಳೆಲ್ಲ ಅಧಿಕಾರಿಗಳೆಲ್ಲವನ್ನ ನೋಡ್ಕೋಬೇಕು, ಯಾಕೆ ಅಧಿಕಾರಿಗಳು ಇಷ್ಟು ಮೈಮರಿತಾ ಇದ್ದಾರೆ, ಇಷ್ಟು ನಿರ್ಲಕ್ಷ್ಯ ಯಾಕೆ ಜನರ ಸಮಸ್ಯೆಗಳ ಬಗ್ಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ ಜನ ಈಗ ಕೇಳ್ತಾ ಇದ್ದಾರೆ, ನಾಯಿಗಳಿಗೆ ಅಂದ್ರೆ ಬೀದಿ ನಾಯಿಗಳ ಈ ತರದ ಅಟ್ಟಹಾಸಗಳಿಗೆ ಕಡಿವಾಣ ಹಾಕ್ತಿರಾ ಇಲ್ಲ ಅನ್ನೋ ತರದ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಮಾಡ್ತಾ ಇರುವಂತದ್ದು ಅರುಣ್. ಓಕೆ ಮಾದೇಶ್ ತುಮಕೂರು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.